ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ ಸಿದ್ದರಾಮಯ್ಯ. ಇವತ್ತಿನಿಂದ ಹೊಸ ದಾಖಲೆ, ಐತಿಹಾಸಿಕ ದಾಖಲೆಯನ್ನೇ ಮಾಡಿದ್ದಾರೆ ಸಿದ್ದರಾಮಯ್ಯ. ಆದ್ರೆ ದೇವರಾಜು ಅರಸು ಅವರ ಊರಿನ ಅಭಿವೃದ್ಧಿಯನ್ನೇ ಮರೆತ್ರ. ಸೋರುತ್ತಿದೆ ಮಾಜಿ ಸಿಎಂ ದೇವರಾಜು ಅರಸು ಅವರ ಮನೆ. ದೇವರಾಜು ಅರಸು ಅವರ ವಿಚಾರ ಹೇಳಿದ್ರು, ನಿನ್ನೆ ಕೂಡ ಮಾತನಾಡುವಾಗ ಹೇಳಿದ್ರು, ನಮ್ಮೂರವರೇ ಅವರು ಅಂತ. ಅವರ ಕಾಲಘಟ್ಟ ಬೇರೆ, ನಮ್ಮ ಕಾಲಘಟ್ಟ ಬೇರೆ ಅನ್ನುವ ವಿಚಾರವನ್ನ ಹೇಳಿದ್ರು. ಅವರ ಅಭಿವೃದ್ಧಿ ವಿಚಾರ, ನಮ್ಮ ಅಭಿವೃದ್ಧಿ ವಿಚಾರ ಎಲ್ಲವನ್ನ ಮಾತಾಡಿದ್ರು. ಆದ್ರೆ ಮಾತಾಡಿದ್ದು ಮಾತ್ರ ಅಭಿವೃದ್ಧಿ ವಿಚಾರ ಅಂತ ಹೇಳಿ ಬಂದಾಗ ಮರೆತು ಬಿಟ್ರ, ಊರಿನ ಅಭಿವೃದ್ಧಿಯನ್ನೇ ಮರೆತು ಹೋದ್ರ. ಸೋರುತ್ತಿದೆ ಮಾಜಿ ಸಿಎಂ ದೇವರಾಜು ಅರಸು ಅವರ ಮನೆ. ಹಾಳಾಗಿದೆ ದೇವರಾಜು ಅರಸು ಅವರು ಹುಟ್ಟಿ ಬೆಳೆದಂತಹ ಮನೆ. ಬೀಳುವ ದುಸ್ಥಿತಿಯಲ್ಲಿದೆ ದೇವರಾಜು ಅರಸು ಅವರ ಮನೆ. ಮೈಸೂರು ಜಿಲ್ಲೆ ಹುಣಸೂರಿನ ಕಲ್ಲಹಳ್ಳಿಯ ಮನೆ ಪರಿಸ್ಥಿತಿಯನ್ನ ನಿಮ್ಗೆ ನಾವು ತೋರಿಸ್ತಾ ಹೋಗ್ತೇವೆ. ಯಾವ ರೀತಿಯಾಗಿ ಮಾಡಬೇಕಾಗಿತ್ತು, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕಾಗಿತ್ತು, ಆದ್ರೆ ಅಲ್ಲಿ ಆಗಿದ್ದೇನು, ಅಭಿವೃದ್ಧಿ ಶೂನ್ಯ ಆಗಿದೆ. ಮನೆಯನ್ನ ಮ್ಯೂಸಿಯಂ ಮಾಡ್ತೀನಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಹುಟ್ಟೂರನ್ನ ದತ್ತು ತೆಗೆದುಕೊಳ್ತೇವೆ ಅಂತಾನು ಕೂಡ ಹೇಳಿದ್ರು. ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮೊದಲ ಬಾರಿ ಸಿಎಂ ಆಗಿದ್ದಾಗ ಈ ಭರವಸೆಯನ್ನ ಕೊಟ್ಟರು. ಇದೀಗ ಅವರ ದಾಖಲೆಯನ್ನೇ ಈಗ ಮುರಿದು ಇದೀಗ ತಾನು ದಾಖಲೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಆದ್ರೆ ಆ ದಾಖಲೆ ಮಾಡುವಂತಹ ಬರದಲ್ಲಿ ತಾವು ಏನು ಮಾತನ್ನ ಕೊಟ್ಟವೋ ಆ ಮಾತನ್ನ ಮರೆತ್ರ ಸಿದ್ದರಾಮಯ್ಯ ಅವರು. ಕಲ್ಲಹಳ್ಳಿ ಅಭಿವೃದ್ಧಿಗೆ 10 ಕೋಟಿ ಬಿಡುಗಡೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಸ್ವಲ್ಪ ರಸ್ತೆ ಮಾಡಿ ಕೈ ತೊಳ್ಕೊಂಡಿದ್ದಾರೆ ಅಧಿಕಾರಿಗಳು. ಊರಿಗೆ ಒಂದೇ ಒಂದು ಬಸ್ ಕೂಡ ಬರ್ತಾ ಇಲ್ಲ. ಅರಸು ಹುಟ್ಟೂರಿನ ಸಮಗ್ರ ಅಭಿವೃದ್ಧಿಗೆ ಒತ್ತಡ ಕೇಳಿ ಬರ್ತಾ ಇದೆ. ಕಲ್ಲಹಳ್ಳಿಯನ್ನ ಪ್ರವಾಸ ತಾಣ ಮಾಡಬೇಕು ಅನ್ನುವ ಮನವಿ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ನೋಡಿ, ಈ ಒಂದು ಮನೆ ಮ್ಯೂಸಿಯಂ ಆಗ್ಬೇಕಾಗಿತ್ತು. ಜನ ನೋಡೋದಕ್ಕೆ ದೇವರಾಜು ಅರಸು ಅವರು ಹುಟ್ಟಿದಂತಹ ಮನೆ ಇದು ಅಂತ ಹೇಳಿ ಜನರಿಗೆ ನೋಡೋದಕ್ಕೆ ಅವಕಾಶ ಸಿಗಬೇಕಾಗಿತ್ತು. ಆದ್ರೆ ಮನೆ ನೋಡಿದ್ರೆ ಪಾಳು ಬಿದ್ದಿದೆ, ಅಲ್ಲಿ ಬೀಳುವ ಹಂತದಲ್ಲಿದೆ ಅರಸು ಹುಟ್ಟಿದ ಮನೆ. ದಾಖಲೆ ಮಾಡಿದಂತಹ ಸರದಾರ್ ಅವರು, ದೀರ್ಘಾವಧಿ ಸಿಎಂ ಆಗಿದ್ದಂತಹ ದೇವರಾಜು ಅರಸು ಅವರ ದಾಖಲೆಯನ್ನ ಇದೀಗ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಆದ್ರೆ ಅಂತಹ ದೇವರಾಜು ಅರಸು ಅವರು ಹುಟ್ಟಿದ ಮನೆಯ ಪರಿಸ್ಥಿತಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಭಿವೃದ್ಧಿ ಅಂತ ಶೂನ್ಯ ಆಗಿದೆ. ಹುಣಸೂರಿನ ಕಲ್ಲಹಳ್ಳಿಯಲ್ಲಿರುವಂತಹ ಮನೆ ಬೀಳುವ ಹಂತದಲ್ಲಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಶಿಥಿಲಾವಸ್ಥೆಯಲ್ಲಿರುವಂತಹ ಮನೆ ಇದು. ಮ್ಯೂಸಿಯಂ ಆಗಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಮ್ಯೂಸಿಯಂ ಅಂತ ಹೇಳಿದ್ದು ಮಾತ್ರ ಬಾಯಿ ಮಾತಲ್ಲಿ. ಆ ನಂತರ ಸೈಲೆಂಟ್ ಆಗಿದೆ ಸರ್ಕಾರ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಕೂಡ ಅಲ್ಲಿ ನಡೀತಾ ಇಲ್ಲ. ಹಾಗಾದ್ರೆ ದೇವರಾಜು ಅರಸು ಅವರು ಹುಟ್ಟಿದ ಮನೆ ಈಗ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸಿದ್ವಿ. ಆ ಭಾಗದ ಜನ ಏನ್ ಹೇಳ್ತಿದ್ದಾರೆ, ಸ್ಥಳೀಯರು ಯಾವ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದಾರೆ, ನ್ಯೂಸ್18 ಜೊತೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ವರ್ಷಕ್ಕೆ 2 ಬಾರಿ ನಮ್ಮ ಆಳ್ತಕ್ಕಂಥ ಸರ್ಕಾರ ಆಗ್ಬೋದು, ಪ್ರತಿನಿಧಿಗಳು ಆಗ್ಬೋದು, ಒಂದು ವರ್ಷಕ್ಕೆ 2 ಸರಿ ಅವ್ರನ್ನ ಬಗಳು ಭಟ್ರಂಗೆ ಹೂಳ್ತವ್ರೆ. ಯಾವಾಗ 2 ಸರಿ ಅಂದರೆ ಪುಣ್ಯಸ್ಮರಣೆ ಮತ್ತು ಜಯಂತಿ, ಇವೆರಡು ದಿವಸಗಳು ಮಾತ್ರ ಅವ್ರ ಬಗ್ಗೆ ಮಾತಾಡ್ತಾರೆ ಹೊರತು ಇನ್ನು ಅಲ್ಲಿ ಆಮೇಲೆ ಇನ್ನು ಉಳಿದಂಥ ದಿವಸದಲ್ಲಿ ಯಾರೂ ಮಾತಾಡಲ್ಲ. ಈಗ ಸಿದ್ದರಾಮಯ್ಯನವರು ಏನು ನಮ್ಮ ಊರಿಗೆ 10 ಕೋಟಿ ದುಡ್ಡನ್ನು ಕೊಟ್ಟರು ಸರ್, ಅದು ಸರಿಯಾದ ರೀತಿ ಬಳಕೆ ಆಗಲಿಲ್ಲ. ಆ ದುಡ್ಡು ಪೋಲಾಯಿತು. ಇವತ್ತು ನೋಡಿ, ನಮ್ಮ ಈ ವೀರಾಪೇಟೆ ರೋಡಿಂದ ನಮ್ಮ ಏನು ಮಂಗಳೂರು ರೋಡ್ BM ರೋಡ್ ಇದೆ ಅಲ್ಲಿವರೆಗೂ ರೋಡ್ ನೋಡಿದ್ದೀವಿ. ಮತ್ತೆ ನೋಡಿ, ಮತ್ತೆ ನಮ್ಮ ಚದುರಂಗ ಭವನ, ಆ ಚದುರಂಗ ಭವನ ದಯವಿಟ್ಟು ನೀವು TV ಮಾಧ್ಯಮದವ್ರು ನೋಡ್ಬೇಕದನ್ನ. ಇವತ್ತು ಯಾವುದೇ ಒಂದು ಸದ್ಬಳಕೆ ಆಗಿಲ್ಲ. ಅದು ವರ್ಷಕ್ಕೆ 2 ಬಾರಿ ನಮ್ಮ ಆಳ್ತಕ್ಕಂಥ ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಇಷ್ಟ ಸರ್. ರೋಡ್ಗಳು, ಪ್ರತಿಯೊಂದು ರೋಡು, ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಬೀದಿಗೂ ಕೂಡ ರೋಡ್ ಆಗಬೇಕು. ನೀರಿನ ವ್ಯವಸ್ಥೆ ಚೆನ್ನಾಗಬೇಕು. ಮೊದಲು 2ನೇದಾಗಿ ನಮ್ಮ ಅರಸು ಮನೆ ಏನಿದೆ ಅದು ದುರಸ್ತಿ ಆಗಿ ಒಳ್ಳೆ ಕಟ್ಟಡ ಆಗಿ ಪ್ರವಾಸಿ ಮಂದಿರ ಆಗಬೇಕು. ಜೊತೆಗೆ ಪಂಚಾಯತಿ ಕಟ್ಟಡ ಏನಿದೆ, ಪಂಚಾಯತಿ ಕಟ್ಟಡ ನವೀಕರಣ ಅಲ್ಲ, ಅದು ಹೊಸದಾಗೆ ಆಗಬೇಕು. ಈಗ 50 ಲಕ್ಷ ಬಂದಿದೆ ಸರ್, ಅದನ್ನ ಸದುಪಯೋಗ ಪಡಿಸ್ಕೊತಾ ಇಲ್ಲ. ಅದು ಮೊದಲನೇದಾಗಿ ಪಂಚಾಯತಿ ಕಟ್ಟಡ ಆಗಬೇಕು ಸರ್. ಇವೆಲ್ಲ ಸೋರ್ತಿದೆ. ಇದು ಹೊಸದಾಗೆ ಸಮಾಧಿಗಳು ಆಗಬೇಕು ಅನ್ನೋದು. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಕಂಡಂಥ ಅರಸು ಮನೆ ಬದಲಾವಣೆ ಆಗಬೇಕು ಸರ್. ಪ್ರವಾಸಿ ಮಂದಿರ ಅಂತೂ ಆಗಲೇಬೇಕು. ಆ ರಸ್ತೆಗಳು, ಒಂದು ರಸ್ತೆನೂ ಯಾವುದೇ ರಸ್ತೆನೂ ಫಾರ್ವರ್ಡ್ ಮಾಡಿಲ್ಲ. ಕೆಲವು ಜಮೀನುಗಳು ರಸ್ತೆಯಿಂದನೇ, ನಮ್ಮ ಜಮೀನೇ ಒಂದು 5 ಎಕರೆ ಜಮೀನು ರಸ್ತೆಯಿಂದನೇ ಪಾಳು ಬಿದ್ದಿದೆ. ಅರಸೂರಲ್ಲಿ ಈ ರೀತಿಯಾದ್ರೆ ಬೇರೆ ಇನ್ನು ಬೇರೆ ಗ್ರಾಮಗಳಿಗೆ ಏನು ಅಭಿವೃದ್ಧಿ ಪಡಿಸ್ತಾರೆ ಇವರು? ಸರ್ಕಾರಕ್ಕೆ ಎಷ್ಟೇ ಮನವಿ ಕೊಟ್ಟರು ಇಲ್ಲಿ ಅಧಿಕಾರಿಗಳು ಮಾಡ್ತೀವಪ್ಪ ಅಂತಾರೆ. 3 ವರ್ಷದಿಂದ ತಾಲೂಕು ಆಫೀಸ್ ಆಯಿತು, ನಾವೇ ಸುತ್ತೀವಿ, ಏನೂ ಅಭಿವೃದ್ಧಿ ಮಾಡೋಕ್ಕಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ಅರಸು ಹೆಸರಲ್ಲಿ ಅಭಿವೃದ್ಧಿನಾರು ಮಾಡಲಿ ಅಂತ ಕೇಳ್ಬೋದು.
ಈಗಾಗಲೇ ಕಲ್ಲಹಳ್ಳಿ ಸಮಗ್ರ ಅಭಿವೃದ್ಧಿಗೆ ಜನ ಆಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅರಸು ಹುಟ್ಟೂರಲ್ಲಿ ಏನಾಗಬೇಕು ಅಂತ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ದೇವರಾಜು ಅರಸು ಮನೆ ಇಲ್ಲಿ ರಿಪೇರಿ ಆಗಬೇಕು. ಮುಖ್ಯವಾಗಿ ಈ ಮನೆ ರಿಪೇರಿಯ ಕೆಲಸವನ್ನ ಮಾಡಲೇಬೇಕು. ದೇವರಾಜು ಅರಸು ಅವರ ಮನೆಯನ್ನ ಮ್ಯೂಸಿಯಂ ಆಗಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತು. ಅದು ಕೂಡ ಆಗಲಿಲ್ಲ. ಇನ್ನೂ ಕೂಡ ಶಿಥಿಲಾವಸ್ಥೆಯಲ್ಲಿದೆ, ಪಾಳು ಬಿದ್ದ ಮನೆಯಲ್ಲಿದೆ. ಅರಸು ಸಮಾಧಿಯ ದುರಸ್ತಿ ಕೆಲಸ ಕೂಡ ಆಗಬೇಕಾಗಿದೆ. ಅದು ಕೂಡ ಆ ರೀತಿಯಾಗಿಯೇ ಇದೆ. ಇನ್ನು ಊರಿನ ರಸ್ತೆಗಳನ್ನಂತ ಕೇಳುವ ಹಾಗೇನೇ ಇಲ್ಲ. ಈಗಾಗಲೇ ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ರು, ನಮಗೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವುದೇ ರಸ್ತೆ, ಇಲ್ಲಿಗೆ ಬರೆಯೋದಕ್ಕೆ ರಸ್ತೆ ಇಲ್ಲ. ಇನ್ನು ಊರಿನ ರಸ್ತೆಗಳು ಸರಿಯಾಗೋದ್ರ ಜೊತೆಗೆ ಒಂದೇ ಒಂದು ಬಸ್ ಕೂಡ ಇಲ್ಲಿಗೆ ಇಲ್ಲ. ಯಾಕಂದ್ರೆ ರಸ್ತೆನೇ ಇಲ್ಲ, ರಸ್ತೆಗಳೇ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಬಸ್ ಹೇಗೆ ಬರೋದು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ಗೆ ಹೊಸ ಕಟ್ಟಡ ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಈಗಾಗಲೇ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಡೀ ಗ್ರಾಮ ಪ್ರವಾಸಿ ತಾಣವಾಗಬೇಕು. ನಿಜವಾಗ್ಲೂ ಕೂಡ ಇದು ಬೇಕಾಗಿರುವಂಥದ್ದು. ಕಾರಣ ಈಗಾಗಲೇ ದೇವರಾಜು ಅರಸು ಅವರ ಮನೆ ಅಲ್ಲಿ ಬೇಕಾಗ ಒಂದು ಪ್ರವಾಸ ತಾಣವಾಗಿ ಅಭಿವೃದ್ಧಿಯನ್ನ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. 10 ಕೋಟಿ ಬಿಡುಗಡೆ ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಅಲ್ಲಿ ಅಭಿವೃದ್ಧಿ ಕಾರ್ಯ ಮರೀಚಿಕೆಯಾಗಿಯೇ ಉಳಿದಿದೆ. ಸ್ವಲ್ಪ ರಸ್ತೆಯನ್ನ ಮಾಡಿದ್ರು ಅದು ನೆಪ ಮಾತ್ರ ಅನ್ನುವಂತಹ ರೀತಿಯಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅದೇ ಕಾರಣಕ್ಕಾಗಿ ಸರ್ಕಾರ ಕೂಡ ನೆನಪು ಮಾಡ್ಕೊಳ್ಳೋದು 2 ದಿನ ಅನ್ನೋದನ್ನ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಸ್ಥಳದಿಂದಾನೆ ಮನೆಯಿಂದಾನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ದೇವರಾಜು ಅರಸು ಅವರ ದಾಖಲೆಯನ್ನ ಇದೀಗ ಮುರಿದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅವರು ಫಸ್ಟ್ ಸಿಎಂ ಆಗುವಂತಹ ಸಂದರ್ಭದಲ್ಲೇ ಹೇಳಿದ್ರು, ಅಲ್ಲಿ ನಾವು ಸರಿಯಾದಂತಹ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು, ಮ್ಯೂಸಿಯಂ ಅನ್ನ ಮಾಡಬೇಕು ಅವರ ಮನೆಯನ್ನು ಅನ್ನುವಂಥದ್ದು. 10 ಕೋಟಿ ಬಿಡುಗಡೆ ಮಾತ್ರ ಲೆಕ್ಕದಲ್ಲಿ ಇದೆ, ಆದ್ರೆ ಏನೂ ಕೂಡ ಅಭಿವೃದ್ಧಿ ಆಗಿಲ್ಲ. ಆ ಭಾಗದ ಜನ ಏನ್ ಹೇಳ್ತಾರೆ, ಯಾವ ರೀತಿ ಆಗಿದೆ ಮನೆ, ಜೊತೆಗೆ ಅಲ್ಲಿ ಏನೇನು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅವಕಾಶಗಳು ಇದೆ? ನವಿತಾ, ಏನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಳ್ಳಳ್ಳಿ ದಿವಂಗತ ದೇವರಾಜ ಅರಸು ಅವರ ಹುಟ್ಟೂರು. ನಾನು ಸದ್ಯ ಈಗ ಅವರ ಹುಟ್ಟೂರಿನ ಮನೆಯಲ್ಲೇ ಇರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಮಾಜಿ CM ದೇವರಾಜ ಅರಸು ಅವರ ಹುಟ್ಟೂರಿನ ಮನೆ. ಸಾಮಾನ್ಯವಾಗಿ ಹುಟ್ಟೂರು ಅಂದ ತಕ್ಷಣ ದೇವರಾಜ್ ಮಾಜಿ CM ಆಗಿದ್ದಂಥವ್ರ ಮನೆ 10 ಕೋಟಿ ಮನೆ ಇರುತ್ತೆ, 15 ಕೋಟಿ ಮನೆ ಇರುತ್ತೆ ಅಂತ ಸಾಮಾನ್ಯವಾಗಿ ಜನರ ಮನಸ್ಸಿಗೆ ಬರುವಂಥದ್ದು. ಆದರೆ ದೇವರಾಜ ಅರಸು ಅವರ ಹುಟ್ಟಿನ ಮನೆ ಇದೆ, ಇದು ಅವಾಗೇ ಹೇಗಿತ್ತು ಈಗಲೂ ಕೂಡ ಹಾಗೇ ಇರುವಂಥದ್ದು, ಹಂಚಿನ ಮನೆ. ಅವರು ಈ ಹಿಂದೆ ಹಸುಗಳನ್ನ ಸಾಕ್ತಾ ಇದ್ದಂಥದ್ದು ಇದೇ ಸ್ಥಳದಲ್ಲಿ. ಇಲ್ಲೇ ಗೋಶಾಲೆಯನ್ನು ಕೂಡ ಅವರು ಮಾಡ್ಕೊಂಡಿದ್ದಂಥದ್ದು, ಎತ್ತುಗಳನ್ನ ಸಾಕ್ತಾ ಇದ್ದಂಥದ್ದು ಈ ಹಂಚಿನ ಮನೆಯಲ್ಲೇ ಅವರು ಹುಟ್ಟಿ ಬೆಳೆದಂಥದ್ದು. ಇನ್ನು ನಾನು ಅವರ ಹುಟ್ಟಿನ ಮನೆ ಹೇಗಿದೆ ಅಂತ ನಿಮಗೆ ಒಮ್ಮೆ ಅದನ್ನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಯಾಕೆಂತ ಹೇಳಿದ್ರೆ ಅವರ ಮನೆಗೆ ಈ ಹಿಂದೆ 2015ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿ CM ಆಗಿದ್ದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ದತ್ತು ತೆಗೆದುಕೊಂಡಿದ್ದಂಥದ್ದು ಕಳ್ಳಳ್ಳಿ ಗ್ರಾಮವನ್ನು. ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಂಥದ್ದು. ಆದರೆ ದೇವರಾಜ ಅರಸು ಅವರ ಮನೆ ಏನಿದೆ ಅದು ಯಾವುದೇ ರೀತಿಯಲ್ಲೂ ಸಹ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ, ಯಾವುದೇ ಮ್ಯೂಸಿಯಂ ಸಹ ಆಗಿಲ್ಲ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹಳೆಯ ತೊಟ್ಟಿ ಮನೆ ಹೇಗಿದೆ ಅದೇ ರೀತಿಯಲ್ಲೂ ಈಗಲೂ ಸಹ ಇರುವಂಥದ್ದು. ಸರ್ಕಾರ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ಸಹ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ, ಮ್ಯೂಸಿಯಂ ಆಗಿಲ್ಲ, ಏನೂ ಕೂಡ ಆಗಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇವೆಲ್ಲವೂ ಕೂಡ ದೇವರಾಜ ಅರಸು ಅವರ ಭಾವಚಿತ್ರಗಳು. ಈ ಹಿಂದೆ ದೇವರಾಜ ಅರಸು ಅವರು ಇದ್ದಂಥದ್ದು ಇದೇ ಮನೆಯಲ್ಲಿ, ವಾಸ ಮಾಡ್ತಿದ್ದಂಥ ಇದೇ ಮನೆಯಲ್ಲಿ. ಅಲ್ಲದೆ ಅವರು ಬಳಸುತ್ತಿದ್ದಂಥ ಎಲ್ಲ ವಸ್ತುಗಳನ್ನು ಸಹ ಅವರ ನೆನಪಿಗಾಗಿ ಇಲ್ಲೇ ಇಟ್ಟಿರುವಂಥದ್ದು. ಒಂದೊಂದೇ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಅವರು ಮಾಡಿದಂಥ ಒಂದೊಂದು ಕಾರ್ಯಕ್ರಮಗಳೇನಿದೆ ಅವೆಲ್ಲದರ ಭಾವಚಿತ್ರಗಳನ್ನು ಸಹ ಅವರ ಮನೆಯಲ್ಲಿ ಹಾಕಲಾಗಿದೆ. ಇದನ್ನು ಒಂದು ಮ್ಯೂಸಿಯಂ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಿದ್ರು ಸಹ ಸರ್ಕಾರ ಮಾಡ್ತೇವೆ ಅಂತ ಹೇಳ್ತಾ ಹೊರತು ಯಾವುದೇ ರೀತಿಯಲ್ಲೂ ಸಹ ಏನನ್ನು ಸಹ ಮಾಡಿಲ್ಲ. ಅದೇ ಮಾರ್ಗದಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಅವರ ಮನೆ ಹಂಚೇನಿದೆ ಅದು ಮುರಿದು ಬಿದ್ದು ಎಷ್ಟು ವರ್ಷಗಳಾಗಿದೆಯೋ ಗೊತ್ತಿಲ್ಲ. ಮಳೆ ಬಂದರೆ ಸೋರುತ್ತೆ, ಬಿಸಿಲು ಬಂದರೆ ನೇರವಾಗಿ ಬೀಳುತ್ತೆ. ಎಂಥ ಮಾಜಿ CM ಆಗಿದ್ದಂಥವರ ಮನೆ ಈ ರೀತಿಯ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸರ್ಕಾರ ಕೊಟ್ಟಂಥ 10 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು 2015ರಲ್ಲಿ CM ಸಿದ್ದರಾಮಯ್ಯನವರು 2013ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದೇವರಾಜ ಅರಸು ಅವರ ಹುಟ್ಟೂರಾದ ಕಳ್ಳಳ್ಳಿಯನ್ನು ನಾವು ಸರ್ಕಾರದಿಂದ ದತ್ತು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿ ಮಾಡಿಕೊಂಡಂತಹ ಕಲ್ಲೇನಿದೆ ಆ ಕಲ್ಲಿನಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕಳ್ಳಳ್ಳಿ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರದಿಂದ ದತ್ತು ಸ್ವೀಕಾರ ಅಂತ ಮಾಡ್ಕೊಂಡಿರುವಂಥದ್ದು. ಆ
ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥದ್ದು, ಎಚ್ ಆಂಜನೇಯ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿದ್ದಂಥದ್ದು, ಮಂಜುನಾಥ್ ಅವರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥದ್ದು. 20ನೇ ತಾರೀಕು 8ನೇ ತಿಂಗಳು 2015ನೇ ಇಸ್ವಿ ಏನಿದೆ, ಇಲ್ಲಿ ಈ ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ದಂಥದ್ದು. ಏನು ಕಳ್ಳಳ್ಳಿ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರದಿಂದ ದತ್ತು ಸ್ವೀಕಾರ ಅಂತ. ಆದರೆ ದತ್ತು ಸ್ವೀಕಾರ ಮಾಡಿ ಸುಮಾರು ಇಷ್ಟು ವರ್ಷಗಳು ಕಳೆದರೂ ಕೂಡ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಆಗಿಲ್ಲ. ಒಂದೊಂದೇ ಅಂದರೆ ಮ್ಯೂಸಿಯಂ ಮಾಡಬೇಕು, ಇದನ್ನು ಬರುವಂಥ ಜನರಿಗೆ ಪ್ರವಾಸಿ ತಾಣವನ್ನು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹ ಮಾಡಿದರು. ನಾವು ಮಾಡ್ತೀವಿ ಅಂತ ಹೇಳಿದ್ರು ಸಹ ಯಾವುದೇ ರೀತಿಯಲ್ಲಿ ಮಾಡಿಲ್ಲ. ಇನ್ನು ಅವರ ಕುಟುಂಬ ವರ್ಗದವರ ಫೋಟೋಗಳು ಸಹ ಇಲ್ಲೇ ಹಾಕಲಾಗಿದೆ. ಅವರು ಬಳಸುತ್ತಿದ್ದಂಥ ಕಮೋಡ್ಗಳೇನಿದೆ ಅವನ್ನು ಸಹ ಇಲ್ಲೇ ಇದೆ. ಇದು ದೇವರಾಜ್ ಅರಸು ಅವರು ತಮ್ಮ ಒಂದಷ್ಟು ಕಡತಗಳಿರ್ಬೋದು, ಅವೆಲ್ಲವನ್ನು ಸಹ ಪುಸ್ತಕಗಳಿರ್ಬೋದು, ಎಲ್ಲವನ್ನು ಇಡ್ತಿದ್ದಂಥ ಜಾಗ ಇದಾಗಿದೆ. ಅಲ್ಲದೆ ಅವರ ಒಡನಾಟದೊಂದಿಗೆ ಯಾರ್ಯಾರಿದ್ರು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅವರೊಂದಿಗೆ ತೆಗೆದುಕೊಂಡಿರುವಂಥ ಭಾವಚಿತ್ರ ಸಹ ಇಲ್ಲೇ ಇರುವಂಥದ್ದು. ಇಂಥ ಧೀಮಂತ ನಾಯಕನ ಹುಟ್ಟೂರಿನ ಪರಿಸ್ಥಿತಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಸದ್ಯ ಗ್ರಾಮಸ್ಥರು ಆಡ್ತಾ ಇರುವಂಥ ಮಾತುಗಳು. ಯಾಕಂತಂದರೆ ಒಂದು ಲೈಬ್ರರಿ ಇಲ್ಲ, ಒಂದು ಬಸ್ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿ ಇಲ್ಲ, ಏನೇನೂ ಕೂಡ ಸರಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಮನೆ ಇರುವಂಥದ್ದು, ಅವರ ಹುಟ್ಟೂರು ಇರುವಂಥದ್ದು. ಇನ್ನು ಮನೆಯ ವರಂಡ ಸಹ ತಮಗೆ ತೋರಿಸ್ತಾ ಇದ್ದೀವಿ, ಎಲ್ಲ ಹುಲ್ಲು ಬೆಳ್ಕೊಂಡಿರುವಂಥದ್ದು. ಯಾವುದೇ ರೀತಿಯಲ್ಲೂ ಸಹ ಒಂದು ಅಂದರೆ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಕೇವಲ 10 ಕೋಟಿ ರೂಪಾಯಿ ಆಗ ಬಿಡುಗಡೆ ಆಯಿತು, ಯಾವುದೋ ದಳ್ಳಾಳಿಗಳ ಪಾಲು ಅದು ಆಯಿತು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರು ಸಹ ಹಾಗೆ ಅಲ್ಲಿನ ಜನರನ್ನ ನೀವು ಮಾತನಾಡಿಸುವಂತಹ ವೆಲ್ಕಮ್ ಬ್ಯಾಕ್. ದಾಖಲೆಗಳ ಸಿಎಂ ಆಗಿದ್ದಂತಹ ದೇವರಾಜು ಅರಸು ಅವರ ಮನೆ, ಅವರ ಊರಿನ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸಿದ್ವಿ. ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ಸೇರಿದಂತೆ ಸರ್ಕಾರವೂ ಕೂಡ ಆ ವಿಚಾರದಲ್ಲಿ ಮರೆತು ಹೋಯ್ತಾ, ಕೇವಲ ಮಾತಿಗಷ್ಟೇ ಆ ಒಂದು ಭರವಸೆ ಉಳಿದುಕೊಳ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಆನಂದ್ ಈಗ ಅಲ್ಲಿನ ಜನರನ್ನು ಕೂಡ ಮಾತನಾಡಿಸುವ ಕೆಲಸ ಮಾಡ್ತಾರೆ. ಆನಂದ್, ಈಗಾಗಲೇ ನೀವು ಕೂಡ ತೋರಿಸ್ತಾ ಇದ್ರಿ ಆ ಮನೆ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಜನರ ಇಚ್ಛೆ ಏನು, ಜನರ ನಿರೀಕ್ಷೆಗಳೇನು, ಜೊತೆಗೆ ಆಗಬೇಕಾಗಿರುವಂತಹ ಕೆಲಸದ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ? ನವಿತಾ, ಏನು ದೇವರಾಜ್ ಅರಸು ಅವರ ಹುಟ್ಟೂರು ಕಳ್ಳಳ್ಳಿಯ ಮನೆ ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ಗ್ರಾಮವು ಸಹ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ. ನಾನು ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನೆಲ್ಲ ಅಭಿವೃದ್ಧಿಗಳಾಗಬೇಕು ಸರ್ ಕಳ್ಳಳ್ಳಿ? ಮೊದಲನೇದಾಗಿ ನಮಸ್ಕಾರ. ನಾನು ದಲಿತ ಸಮಾಜದ ನಿಂಗರಾಜ್ ಮಲಾಡಿ ಅಂತೇಳಿ ಒಬ್ಬ ಹೋರಾಟಗಾರ. ಕಲ್ಲಳ್ಳಿ ಗ್ರಾಮ ನಮ್ಮ ಹುಣಸೂರು ತಾಲೂಕಿನ ಮೈಸೂರು ಜಿಲ್ಲೆಯ ಒಂದು ಭಾವನಾತ್ಮಕವಂತ ಒಂದು ಗ್ರಾಮ ಇದು. ಯಾಕೆಂತಂದರೆ ಅರಸೂರವರು ಹುಟ್ಟಿದಂಥ ಸ್ಥಳ. ಈ ಮನೆ ಏನಿದೆ ಇವತ್ತು, ಈ ಮನೆ ಶಿಥಿಲ ವ್ಯವಸ್ಥೆಯಲ್ಲಿದೆ. ಇವತ್ತು ನಾಳೆ ಬೀಳುವಂಥ ಒಂದು ಸಂದರ್ಭ ಇದೆ. ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಎಲ್ಲ ಸಂಘಟನೆಗಳು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಬಂದಿದ್ದೇವೆ. ಆದರೆ ಈ ತಾಲೂಕು ಆಡಳಿತ ಸರಿಯಾದಂಥ ಒಂದು ಯಾವುದೇ ಒಂದು ಕ್ರಮವನ್ನು ಆಗಿಲ್ಲ. ಇದು ಬಹಳ ನೋವಾಗ್ತದೆ. ಆ ಮನೆಗಳೆಲ್ಲ ಇವತ್ತು ಎಷ್ಟೆಷ್ಟು ಜನದಲ್ಲಿ ಇಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿರುವಂಥದ್ದು ಮತ್ತು ಒಂದು ಸಮಾಧಾನ ಸಿಕ್ಕಿರುವಂಥದ್ದು ಇದೆಲ್ಲ ಆಗಿದೆ. ದೇವರಾಜ್ ಅರಸು ಅವರು ಅಂತಂದರೆ ಒಂದು ಸಾಮಾಜಿಕ ನ್ಯಾಯದ ಒಬ್ಬರು ಹರಿಕಾರರು. ದನಿ ಇಲ್ಲದೆ ಇರೋವಂಥ, ದಿಕ್ಕಿಲ್ಲದೆ ಇರೋವಂಥ ದಲಿತ ಸಮಾಜಕ್ಕೆ ಒಂದು ದನಿಯನ್ನು ಕೊಟ್ಟಂಥವ್ರು. ಅವರ ಸ್ವಂತ ಜಮೀನು 5 ಎಕರೆ 35 ಗುಂಟೆನ ಇದೇ ಗ್ರಾಮದ ಇವರ ತಂದೆ ಚೆಲುವಯ್ಯ ಅಂಥೇಳಿ, ಇವರ ಚೆಲುವಯ್ಯ ಅವರಿಗೆ ಇವ್ರ ಜಮೀನನ್ನೇ ಕೊಡೋದ್ರ ಮೂಲಕ ಉಳುವವನೇ ಭೂಮಿ ಒಡೆಯ ಅನ್ನುವಂಥ ಒಂದು ಕಾನೂನನ್ನು ಜಾರಿಗೆ ತಂದದ್ದು ಈ ದೇಶದ ಅತ್ಯಂತ ಒಂದು ಕ್ರಾಂತಿಕಾರಿ ಬದಲಾವಣೆ. ಇಂಥ ಒಂದು ಮಹಾತ್ಮ, ಇಂಥ ನಮ್ಮ ಅಂಬೇಡ್ಕರ್ ಅವರ ಬಿಟ್ಟರೆ ತದನಂತರದಲ್ಲಿ ಇವರು ಅನುಷ್ಠಾನ ತಂದಂಥದ್ದು ದೇವರಾಜ ಅರಸರವರು. ಇಂಥವರ ಮನೆ ಇವತ್ತು ತುಂಬ ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಇಲ್ಲಿ ಯಾವುದೇ ರೀತಿ ಮೂಲ ಸೌಲಭ್ಯಗಳಿಲ್ಲ. ಗ್ರಾಮಗಳಲ್ಲಿ ಸರಿಯಾದಂಥ ನಮ್ಮ ದಲಿತ ಸಮಾಜ ಇದೆ, ಸವರ್ಣೀಯ ಸಮುದಾಯಗಳು ಎಲ್ಲ ಕೂಡ ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದಂಥ ನಿವೇಶನಗಳಿಲ್ಲ, ಮನೆಗಳಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. ಈ ಹಿಂದೆ ಮೊದಲು ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಫಸ್ಟ್ ಬಾರಿ ಆಗಿದ್ದರು. ಆಗ ಅವರು 10 ಕೋಟಿಯನ್ನು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದರು. ಅದು ಓಪನಾಗೆ ಆಗಿತ್ತು. ಆದರೆ ಅರ್ಧಬರ್ಧ ಕೆಲಸ ಆಗಿ ಅದರಲ್ಲಿ ಒಂದು 5 ಕೋಟಿ ಬೇರೆ ಕಡೆಯನ್ನು ಹಾಕುವಂಥ ಒಂದು ಕೆಲಸವೂ ಆಯಿತು. ಇದು ಬಹಳ ಒಂದು ನೋವಿನ ವಿಚಾರ. ಈಗ ನಾನು ಮನವಿ ಮಾಡೋದೇನು ಅಂತಂತಂದರೆ, ಇಂಥ ಒಬ್ಬ ಸಾಮಾಜಿಕ ನ್ಯಾಯದ ಹರಿಕಾರರು ದೇವರಾಜ್ ಅರಸರವರು ಮಲ ಹೊರುವ ಪದ್ಧತಿಯನ್ನು ನಿಷೇಧವನ್ನು ಜಾರಿ ಮಾಡಿ ತಲೆ ಮೇಲೆ ಮರ ಹೊರ್ತಿದ್ದನ್ನು ನಮ್ಮ ದಲಿತ ಸಮಾಜಕ್ಕೆ, ನಮ್ಮ ಪೌರ ಕಾರ್ಮಿಕ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಂಥವರು. ಅಂಥವರ ಮನೆ ಇವತ್ತು ಶಿಥಿಲ ವ್ಯವಸ್ಥೆಯಲ್ಲೇ ಇದೆ. ದಯಮಾಡಿ ಇದನ್ನು ಆದಷ್ಟು ಬೇಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ವಿಶೇಷವಾದಂಥ ಗಮನ ಹರಿಸಬೇಕು.
ಇಲ್ಲಿ ಏನು ಈಗ ಅವರ ಒಂದು ಅವಧಿಯನ್ನು ಮೀರಿ ತಾವು ಮುಖ್ಯಮಂತ್ರಿ ಆಗಿದ್ದರೆ ನಾವು ಅಭಿನಂದಿಸ್ತೀವಿ. ಈ ಒಂದು ಮನೆ ಮತ್ತು ಗ್ರಾಮಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ದಲಿತ ಸಮಾಜದ ಆಗ್ರಹ ಆಗಿದೆ. ನಾವು ಇಲ್ಲಿ ದೇವರಾಜ ಅರಸು ಹುಟ್ಟು ಊರಿನವರೇ ಆಗಿರೋದ್ರಿಂದ ನಾವು, ನನ್ನ ಹೆಸರು ಮಾದೇವಪ್ಪ ಅಂತ ಹೇಳಿ, ನಮ್ಮ ತಾಯಿ ಇವರ ಮನೆಯ ಪಕ್ಕದ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ ಅರಸರ ಹೆಸರಲ್ಲಿ ಒಂದು ಮ್ಯೂಸಿಯಂ ಆಗಬೇಕು, ಎಲ್ಲದಕ್ಕಿಂತ ಪ್ರವಾಸ ತಾಣ ಆಗಬೇಕು. ಅವರು ಹುಟ್ಟಿದ ಊರಿನಲ್ಲಿ ಜ್ಞಾಪಕಾರ್ಥವಾಗಿ ಅವರ ಒಂದು ಜ್ಞಾಪಕಾರ್ಥವಾಗಿ ಹೈವೇ ಇದೆ, ಹೈವೇ ಇರೋದ್ರಿಂದ ಹೈವೇ ಪಕ್ಕದಲ್ಲಿ ಒಂದು ಪ್ರವಾಸಿ ತಾಣ, ಒಂದು ಅವರ ಮ್ಯೂಸಿಯಂ ಆಗಬೇಕು. ದೇವರಾಜ ಅರಸ ಆದರ್ಶಗಳ ಬಗ್ಗೆ, ದೇವರಾಜ ಅರಸರು ಏನು ಕೊಟ್ಟಿದ್ದಾರೋ ಕೊಡುಗೆಗಳು, ಅದರ ಬಗ್ಗೆ ಕರ್ನಾಟಕದಲ್ಲಿ ಈ ಒಂದು ನಾಲೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಮರುಭೂಮಿಯಾಗಿ ಬಿದ್ದಂಥದ್ದನ್ನು ಮಂಡ್ಯದಲ್ಲಿ ಇವತ್ತು ಚಿನ್ನದಂಥ ನಾಡು ಅಂತ ಹೇಳಿ ಹೆಸರು ಮಾಡಿದಂಥ ವ್ಯಕ್ತಿ ಡಿ ದೇವರಾಜ ಅರಸರು. ಹಾಗಾಗಿ ಕೆಲವು ಅಭಿವೃದ್ಧಿಗಳ ಮಾಡಿದ್ದಾರೆ. ನಮ್ಮೂರಿಗೆ ಅವರ ಹೆಸರಲ್ಲಿ ಒಂದು ಮ್ಯೂಸಿಯಂ ಆಗಬೇಕು, ಪ್ರವಾಸಿ ತಾಣ. ನನ್ನ ಹೆಸರು ನಾಗರಾಜ್ ಅಂತ ಅಂದ್ಬಿಟ್ಟು ನಾನು ಒಬ್ಬ ಅಹಿಂದ ವರ್ಗಕ್ಕೆ ಸೇರಿದಂಥವನು, ಅದರಲ್ಲೂ ವಿಶೇಷವಾಗಿ ಒಂದು ಕಾಯಕ ಸಮಾಜವಾದಂಥ ಕುಂಬಾರ ಸಮಾಜಕ್ಕೆ ಸೇರಿದಂಥವನು. ನಾನು ಈ ವಿಚಾರ ಮಾತಾಡುವಾಗ ಅತ್ಯಂತ ನೋವಿನಿಂದ ಈ ವಿಚಾರನ ಮಾತಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಏಕಪ್ಪ ಅಂತಂದರೆ ಈ ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಧೀಮಂತ ನಾಯಕ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಕ್ಕೆ ಸಣ್ಣ ಪಣ್ಣ ಕೋಮುಗಳ ಧ್ವನಿಯಾಗಿ ಆಡಳಿತ ಮಾಡಿದಂಥ ವ್ಯಕ್ತಿಯ ಮನೆ ಇವತ್ತು, ಬಾಳಿ ಬದುಕಂಥ ಮನೆ ಇವತ್ತು ಎಲ್ಲ ಒಂದು ಕಡೆ ಅಂಚು ಕೌಕೋಲು ಗಳ ಇವೆಲ್ಲ ಬಿದ್ದೋಗ್ತಾ ಇದ್ದಾವೆ ಅಂತಂದರೆ ಇದೇನಿದೆ ಸರ್ಕಾರದ ಕುಲನ? ದೇವರಾಜ ಅರಸು ವಿಚಾರನ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಫಸ್ಟ್ ದೇವರಾಜ ಅರಸನ್ನ ಬಳಕೆ ಮಾಡಿಕೊಂಡು ನಂತರ ಮುಂದಿನ ವಿಚಾರಕ್ಕೆ ಹೋಗ್ತವೆ. ಆದರೆ ಆ ಮನೆ ಬಾಳಿ ಬದುಕ್ತಂಥ ಮನೆ, ದೇವರಾಜ ಅರಸು ಮನೆ ಏನಾಗಿದೆ, ಆ ಕುಟುಂಬ ಏನಾಗಿದೆ, ಇವತ್ತು ಮನೆಯೇ ಬಿದ್ದೋಗಂಥ ಹಂತಕ್ಕೆ ಬಂದ್ರೂ ಸುಧಾ ತಾಲೂಕಿನ ಆಡಳಿತ ಆಗ್ಬೋದು, ಶಾಸಕರಾಗ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ, ಸರ್ ಶಿವರಾಜ್ ಅಂತೇಳಿ ಸರ್, ಹುಣಸೂರು ದಲಿತ ಸಂಘರ್ಷ ಸಮಿತಿ ಸಂಚಾಲಕ. ನಮಗೆ ಬೇಕಾಗಿರೋದು ಇಷ್ಟೇ ಸರ್, ನಮ್ಮ ಅರಸು ಮನೆ ಏನಿದೆ ಅದು ನವೀಕರಣ ಆಗಬೇಕು, ಜೊತೆಗೆ ರೋಡ್ನ ವ್ಯವಸ್ಥೆ ಅತ್ಯುತ್ತಮವಾಗಬೇಕು. ಮತ್ತು ಅವ್ರದ್ದು ಹೈಟೆಕ್ ಆಗಿ ಒಂದು ಬೇರೆ ಕಡೆ ಅವ್ರು ಹೇಳ್ದಂಗೆ ಬೇರೆ ಕಡೆ ಒಂದು ಮನೆ ಕಟ್ಟು ಅಲ್ಲಿ ಅವ್ರಿಗೆ ಇದ್ರ ಮಾಡಬೇಕು, ಯಾವುದೋ ಮ್ಯೂಸಿಯಂ ಮಾಡಬೇಕು. ಜೊತೆಗೆ ಅವ್ರು ಸ್ಟ್ಯಾಚ್ಯೂ ಆಗಿ ಇಡೀ 2 ಕಡೆ ರೋಡ್ ಇರೋದ್ರಿಂದ, ಅದು NH ಇದು NH ಇರೋದ್ರಿಂದ ರೋಡ್ಗೆ ಸ್ಟ್ಯಾಚ್ಯೂ ಕಟ್ಟು ಹೈಟೆಕ್ ಆಗಿ ಮಾಡುವಂಥದ್ದು ಕಲ್ಲಳಿಗೆ ಬೇಕಂಥದ್ದು. ನೀರಿನ ವ್ಯವಸ್ಥೆ ಆಗಬೇಕು, ಲೈಟ್ ವ್ಯವಸ್ಥೆ ಆಗಬೇಕು, ಬಸ್ಸಿನ ವ್ಯವಸ್ಥೆ ಆಗಬೇಕು ಸರ್. ಇಷ್ಟೆಲ್ಲ ಕೂಡ ಅರಸು ಊರಿಗೆ ಬೇಕಾಗಿದೆ. ಅದು ತಮ್ಮ ಮೂಲಕ TV ಮೂಲಕ ಈ ಮೂಲಕ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಈ ಎಲ್ಲ ವ್ಯವಸ್ಥೆನೂ ಕೂಡ ನಮ್ಮ ಕಲ್ಲಳಿಗೆ ಅತ್ಯವಶ್ಯಕ ಇರೋದ್ರಿಂದ ಮ್ಯೂಸಿಯಂ ಖಂಡಿತವಾಗಿ ಆಗಲೇಬೇಕು ಸರ್. ಸ್ಟ್ಯಾಚ್ಯೂ ಅಂತೂ ಇಂಪಾರ್ಟೆಂಟ್ ಸರ್. ಅಂದರೆ ಮ್ಯೂಸಿಯಂ ಆಗಬೇಕು, ಸಮಗ್ರ ಗ್ರಾಮದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಳ್ಳಳ್ಳಿ ಗ್ರಾಮಸ್ಥರ ಆಗ್ರಹ ಆಗಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್